ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಪವಿತ್ರ ಸೇಂಟ್ ಜೋಸೆಫ್ ಚರ್ಚ್ನಲ್ಲಿ ತಮ್ಮ ನೆಚ್ಚಿನ ನಾಯಕರಾದ BZ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸಂಪುಟದಲ್ಲಿ ಉನ್ನತವಾದ ಸ್ಥಾನವನ್ನು ನೀಡಬೇಕು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ಕೂಡಲೇ ಅವರನ್ನ ಆಯ್ಕೆ ಮಾಡಬೇಕು ಎಂದು ಒತ್ತಾಯಿಸುತ್ತಾ ವಿಶೇಷವಾದ ಮೊಂಬತ್ತಿ ಹಿಡಿದು ಪ್ರಾರ್ಥನೆ ಮತ್ತು ಆಗ್ರಹವನ್ನ ವ್ಯಕ್ತಪಡಿಸಿದರು. ಆ್ಯಕ್ಚುಲಿ ನಾವು ಹೇಳಬೇಕಾದ್ರೆ ಕರ್ನಾಟಕದಲ್ಲಿ ಮೈನಾರಿಟಿಗೆ ಒಂದು ಮರ್ಯಾದೆ ಇದೆ. ಇದುವರೆಗೆ ಯಾರು ಮೈನಾರಿಟಿ ಕರ್ನಾಟಕದಲ್ಲಿ DCM ಆಗಲಿಲ್ಲ. ಒಂದು ವೇಳೆ ಈ ಸಮಯ ಅವಕಾಶವನ್ನು ಮಾಡಿಕೊಟ್ರೆ ಮೈನಾರಿಟಿ ಅವರೆಲ್ಲ ಕಾಂಗ್ರೆಸ್ ಬಿಟ್ಟು ಹೋಗೋದೇ ಇಲ್ಲ. ದಯವಿಟ್ಟು ನಮ್ಮ CM ಆಗಿರುವ ಶಿವಕುಮಾರ್ ಅವರಿಗೆ ನಾನು ಬೇಡ್ಕೊಳ್ಳೋದೇನೆಂದರೆ, ನಮ್ಮ ಸಾರಾದ ಒಳ್ಳೆ ಕೆಲಸ ಮಾಡಿದ್ದಾರೆ, ಇವರಿಗೆ ಇನ್ನೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾವಾಗಲೂ ಕಾಂಗ್ರೆಸ್ ಇದ್ದೇ ಇರುತ್ತೆ. ದಯವಿಟ್ಟು ನಮ್ಮ BZ ಜಮೀರ್ ಅಣ್ಣ ಅವರಿಗೆ ಈ DCM ನೀವು ಮಾಡಿಕೊಟ್ರೆ ನಿಜವಾಗಲೂ ನಾವೆಲ್ಲರೂ ಸಂತೋಷವಾಗಿದ್ದೀವಿ. ಅದೇ ಥರ ಸಂತೋಷ ಇಡೀ ಕರ್ನಾಟಕಕ್ಕೆ ಬರುತ್ತೆ. ಥ್ಯಾಂಕ್ ಯು ಸರ್. ಮೊಹಮ್ಮದ್ ಹಿಡ್ಕೊಂಡು ಸೇಂಟ್ ಜೋಸೆಫ್ ಚರ್ಚ್ ಮುಂದೆ ಏನು ನಡೀತಾ ಇದೆ? ಈ ದಿನದಲ್ಲಿ ನಾವು ಕ್ರೈಸ್ತ ಸಮುದಾಯದ ನಾವೆಲ್ಲರೂ ಒಟ್ಟಿಗೆ ಸೇರಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ಸನ್ಮಾನ್ಯ BZ ಜಮೀರ್ ಅಹಮದ್ ಖಾನ್ ಅವರಿಗೋಸ್ಕರ ನಾವೆಲ್ಲ ಒಟ್ಟಿಗೆ ಸೇರಿದ್ದೀವಿ. ಅವರಿಗೆ ದೇವರು ಅವ್ರ ಜೊತೆ ಇರಬೇಕು, ದೇವ್ರ ದಯೆ ಅವ್ರ ಮೇಲೆ ಇರಬೇಕು ಅಂತ ನಾವೆಲ್ಲ ಒಟ್ಟಿಗೆ ಸೇರಿ ಕ್ರೈಸ್ತ ಸಮಾಜದವರು ಒಟ್ಟಿಗೆ ನಾವು ಸೇರಿದ್ದೇವೆ. ಈ ವೇಳೆಯಲ್ಲಿ ನಮ್ಮ BZ ಜಮೀರ್ ಅಹಮದ್ ಖಾನ್ ಅವರು ಒಂದು ಧರ್ಮಕ್ಕೆ ಮಾತ್ರ ಅವರು ಸೀಮಿತವಲ್ಲ, ಎಲ್ಲ ಧರ್ಮಕ್ಕೂ ಸಹ ಅವರು ಸೀಮಿತವಾಗಿದ್ದಾರೆ. ಅನೇಕ ಕಾರ್ಯಗಳು, ಒಳ್ಳೆ ಕಾರ್ಯಗಳನ್ನು ಮಾಡಿದ್ದಾರೆ. ನಾವು ಕ್ರೈಸ್ತ ಸಮುದಾಯದಿಂದ ಈ ವೇಳೆಯಲ್ಲಿ ನಾವು ತಾಳ್ಮೆಯಿಂದ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ನಾವು ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ಅಚ್ಚುಮೆಚ್ಚಿನ ನಾಯಕ BZ ಜಮೀರ್ ಅಹಮದ್ ಖಾನ್ ಅವರನ್ನು DCM ಮಾಡಬೇಕು ಮತ್ತು ಒಂದು ಉನ್ನತವಾದಂಥ ಸಚಿವ ಸ್ಥಾನವನ್ನು ಅವರಿಗೆ ಕೊಡಬೇಕು. ಅನೇಕ ನಾಯಕರುಗಳಿದ್ದಾರೆ, ಆದರೆ ನಾವು ಕ್ರೈಸ್ತ ಸಮುದಾಯದವರು ಒಟ್ಟಿಗೆ ನಾವು ಹೇಳೋಕ್ಕೆ ಏನು ಬಯಸ್ತೀವಿ ಅಂದರೆ, ನಮ್ಮ BZ ಜಮೀರ್ ಅಹಮದ್ ಖಾನ್ ಅವ್ರ ಥರ ಇನ್ನೊಬ್ಬರು ಬರೋದು ತುಂಬ ಕಷ್ಟ. ಅದರಿಂದ ನಾವು ತಾಳ್ಮೆಯಿಂದ ಕೇಳ್ಕೊಳ್ತೀವಿ, ದಯವಿಟ್ಟು ಅವರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಇವತ್ತು ಸಂತ ಜೋಸಫರ ಚರ್ಚು ಒಂದು ನಮ್ಮ ಈ ಚಾಮರಾಜಪೇಟೆ ಕ್ಷೇತ್ರಕ್ಕೆ ಒಂದು ಹೆಡ್ ಆಫೀಸ್ ಇದ್ದಂಗೆ, ತುಂಬ ಪುರಾತನ ಚರ್ಚು. ನಾವು ಸುಮಾರು ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು 20 ವರ್ಷದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು 20 ವರ್ಷದಿಂದ ಅವ್ರ ಜೊತೆಗೆ ನಡೆದು ಬಂದಿದ್ದೀವಿ. ಅವರ ಸೇವೆ ಬಂದ್ಬಿಟ್ಟು ಅವ್ರು ಮಾಡಿರೋಂಥ ಸೇವೆ ಯಾವ ಸಮುದಾಯನೂ ಬಿಟ್ಕೊಟ್ಟಿಲ್ಲ, ಯಾವ ಸಮುದಾಯಕ್ಕೂ ಅನ್ಯಾಯ ಮಾಡುವಂಥ ಕೆಲಸ ಅವ್ರು ಮಾಡಿಲ್ಲ. ಆದರೆ ಇವತ್ತು ನಮ್ಮ ಸಮುದಾಯಕ್ಕೆ ವಿಶೇಷವಾದ ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಕರ್ನಾಟಕ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮಾಡಬೇಕನ್ನೋದು ಸುಮಾರು 20 ವರ್ಷದ ಕನಸು. ಯಾವ ಮಿನಿಸ್ಟ್ರು, ಯಾವ ಕ್ರೈಸ್ತ ಮಿನಿಸ್ಟ್ರು ಮಾಡಿಲ್ಲ, ಯಾವ ಸಮುದಾಯ ನಾಯಕರು ಮಾಡಿಲ್ಲ. ಆದರೆ ನಮ್ಮ ಜಮೀರ್ ಅಣ್ಣವ್ರ ಹತ್ರ ನಮ್ಮ ಬಿಷಪ್ ಕಡೆಯಿಂದ ನಾವು ಒಂದು ಕೋರಿಕೆಯನ್ನು ಕೊಟ್ಟು ಅವರು ಅದನ್ನು ವೈಯಕ್ತಿಕವಾಗಿ ತಗೊಂಡು ನಮ್ಮ ಸಮುದಾಯಕ್ಕೆ 20 ವರ್ಷದ ಕನಸನ್ನು ನನಸು ಮಾಡಿಕೊಟ್ಟಿದ್ದಾರೆ. ಸರ್ವರಿಗೂ ಸಮಪಾಲು ಅನ್ನೋದನ್ನು ನಮ್ಮ ಜಮೀರ್ ಅಣ್ಣರು ಅವ್ರ ಜೀವನದಲ್ಲಿ ಯಥೇಚ್ಛವಾಗಿ ಪಾಲನೆ ಮಾಡ್ತಾ ಬಂದಿದ್ದಾರೆ. ಎಷ್ಟೋ ನಿಷ್ಠಾವಂತ ಕೆಲಸಗಳನ್ನ ಮಾಡಿದ್ದಾರೆ.
ಎಲ್ಲ ರಾಜ್ಯಗಳೆಲ್ಲ ಹೋದ ಕಡೆಲ್ಲ ಗೆಲುವನ್ನು ತೊಗೊಂಡ್ಬಂದಿದ್ದಾರೆ. ಇವತ್ತು ಅವ್ರಿಗೂ ಒಂದು ಅನ್ಯಾಯ ಆಯ್ತಂದರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಯಾಯ ಆಗುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಕ್ರೈಸ್ತ ಸಮುದಾಯ ಯಾವತ್ತು ಓಟ್ ಹಾಕ್ತೀವಿ. ಆದರೆ ಯಾವತ್ತೂ ನಮ್ಮ ಪ್ರಭಾವಿ ನಾಯಕರಿಗೆ ವಿರೋಧವಾಗಿ ಹೋದರೆ ನಾವು ಬೇರೆ ದಾರಿ ಇಡಬೇಕಂತ ಪರಿಸ್ಥಿತಿಗೆ ನಮ್ಮನ್ನು ತಳ್ಳಬಾರ್ದು, ನಮ್ಮನ್ನು ಕಡೆಗಣಿಸಬಾರ್ದು. ಇದು ಜಮೀರನನ್ನು ಕಡೆಗಣಿಸಿದ್ರೆ ದೇಶದಲ್ಲಿ ಇರತಕ್ಕಂಥ ಅಲ್ಪಸಂಖ್ಯಾತರು ಕ್ರೈಸ್ತ ಸಮುದಾಯದವ್ರನ್ನ ಮುಸಲ್ಮಾನರನ್ನ ಕಡೆಗಣಿಸ್ದಂಗೆ. ನಮಸ್ಕಾರ. ನಮ್ಮ ಭಾಗದ ಶಾಸಕರಾಗಿರೋಂತಕ್ಕಂಥ ಜಮೀರ್ ಅಹಮದ್ ಅವರ ಬಗ್ಗೆ ನಮ್ಮ ಎರಡು ಹೃದಯ ಅಂತರಾಳದ ಮಾತುಗಳೇನಂತಂದರೆ, ದೀನದಲಿತರ ಬಂಧು, ಆಶಾಕಿರಣ, ಈ ಭಾಗದ ಎಲ್ಲ ಬಡ ವರ್ಗದ ಜನರ ನಾಯಕನಾಗಿ ಪ್ರತಿಬಿಂಬಿಸಿ ಎಲ್ಲರನ್ನ ಒಂದೇ ಕುರಿಮಂದೆಯಂತೆ ಕರ್ಕೊಂಡು ಹೋಗ್ತಾ ಆಗಿರುವಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಹೊಸದಾಗಿ ಈಗ ಒಂದು ಸರ್ಕಾರ ನಿರ್ಮಾಣ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಅವ್ರನ್ನ ಒಂದು ಸಚಿವರನ್ನಾಗಿ ಖಂಡಿತವಾಗಲೂ ಯಾವುದೇ ಅನುಮಾನ ಇಲ್ಲದೆ ಅವ್ರನ್ನ ನೇಮಕ ಮಾಡಬೇಕು. ಅವರು ಬರೀ ಮುಸ್ಲಿಂ ಸಮಾಜಕ್ಕೆ ಮಾತ್ರ ಅವರು ಸಚಿವರಲ್ಲ, ಹಿಂದುಳಿದ ಆಶಾಕಿರಣವಾಗಿ ಅಲ್ಪಸಂಖ್ಯಾತರ ಆಶಾಬಂಧುವಾಗಿ ಅವರು ಎಲ್ಲರನ್ನ ಒಂದೇ ಸಮಾನವಾಗಿ ಮುಂದೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಕಳಕಳಿಯ ಪ್ರಾರ್ಥನೆ ಇಷ್ಟೇ, ನಾವು ಎಷ್ಟೇ ಹೇಳಿದ್ರು ಇಷ್ಟರೊಳಗೆ ಅಷ್ಟೇ ಉಳ್ಕೊಂಡಿರೋದು, ಅವ್ರನ್ನ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಚಿವರನ್ನಾಗಿ ಖಂಡಿತವಾಗ್ಲೂ ಮಾಡಬೇಕನ್ನೋದೇ ನಮ್ಮ ಹೋರಾಟ, ನಮ್ಮ ಕೂಗು. ಖಂಡಿತವಾಗ್ಲೂ ಈ ಕೂಗಿನ ಮೂಲಕ ನೀವು ನೆರವೇರಿಸ್ತೀರಂತ ನಮ್ಮದು ಭರವಸೆ ಇದೆ. ಸರ್ಕಾರದಿಂದ ಏನು ಬಯಸ್ತಾ ಇದ್ರೆ ನೀವು ಜಮೀರ್ ಅಹಮದ್ ಖಾನ್ ಅವರಿಗೆ ಏನು ಸಿಗಬೇಕು? ಜೈ ಭೀಮ್ ಬಂಧುಗಳೇ, ಇವತ್ತು ಒಂದು ಮಹಾ ಪವಿತ್ರವಾದಂಥ ಸ್ಥಳದಲ್ಲಿ ನಾವು ನಿಂತು ಮಾತಾಡ್ತಾ ಇದ್ದೀವಿ. ವಿಶೇಷ ಏನಂತಂತೇಳಿದ್ರೆ, ಇಲ್ಲಿ ಸಂತ್ ತೆರೇಸಾ ಅಂದರೆ ಸಂತ್ ಜೋಸಫ್ ಅಂದರೆ ದೇವರ ಮುಂದೆ ನಾವು ಮಾತಾಡ್ತಾ ಇದ್ದೀವಿ, ಸತ್ಯವನ್ನೇ ಮಾತಾಡ್ತೀವಿ. ಆ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅನ್ನೋರು ಬರೀ ಒಂದು ಮುಸ್ಲಿಂ ಬಾಂಧವರಿಗೆ ಮಾತ್ರ ಅವರು ಲೀಡ್ರ್ ಅಲ್ಲ, ಇಡೀ ಸೌತ್ ಇಂಡಿಯಾಗೆ ಅಂದರೆ ದ ಮಾಸ್ ಅಂಡ್ ದ ಡೈನಮಿಕ್ ಎವರ್ಗ್ರೀನ್ ಲೀಡರ್ ಅವರು. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ತಾನೇ ನಡೆದಂಥ ಚುನಾವಣೆಗಳಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀನಿ, ಇದು ಹೈಕಮಾಂಡ್ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ನಡೆದಂಥ ಚುನಾವಣೆಗಳಲ್ಲಿ ಕೇರಳ ನಡೆದಂಥ ಚುನಾವಣೆ ತಗೊಳ್ಳಿ, ಮತ್ತು ಇಲ್ಲಿ ಬೈ ಎಲೆಕ್ಷನ್ ಚುನಾವಣೆ ತಗೊಳ್ಳಿ, ಅವರಿಂದಾನೇ ಜಾಸ್ತಿ ಮತಗಳನ್ನು ಪಡೆದು ಹೆಚ್ಚು ಕ್ಷೇತ್ರಗಳನ್ನು ಇವತ್ತು ತಗೊಂಡಿದ್ದಾಯಿತು. ಅಲ್ಲಿ ರಾಜ್ಯಗಳನ್ನು ಆಳ್ತಾ ಇದ್ದಾರೆ, ಎಲ್ಲಿ ಕೇರಳನಲ್ಲಿ. ಆ ಥರ ಒಂದು ತೂಕವಾದಂಥ ವ್ಯಕ್ತಿ ಯಾರಂತಂದರೆ ನಮ್ಮ ಬೀಸರ್ ಜಮೀರ್ ಅಣ್ಣ ಅವರು. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ನಮ್ಮ ಹತ್ರ ಸಾಕ್ಷಿ ಇದೆ ಅಂತ ಆಡಿಯೋ ಬಿಡ್ತಾ ಇದ್ದಾರೆ. ಇಲ್ಲ ನೋಡಿ, ಇವಾಗ ಎಷ್ಟೋ ನಾವು ನೋಡ್ತಾ ಇದ್ದೀವಿ, ಈಗಿರೋ ಮಾಡರ್ನ್ ಸಿಸ್ಟಮಲ್ಲಿ ಯಾವ್ಯಾವ್ದು ರೀತಿಯಲ್ಲೋ ಏನದು ವಾಯ್ಸನ್ನು ಮಾಡ್ತಾ ಇದ್ದಾರೆ, AI ಮಾಡ್ತಾ ಇದ್ದಾರೆ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಇದನ್ನು ಕಾನೂನು ರೀತಿಯಲ್ಲಿ ಅವ್ರು ಏನಿದೆ ಅದನ್ನು ಪಾಲಿಸಿ ಮಾಡಲಿ. ಅದನ್ನು ಒಂದೇ ಕಾರಣ ಇಟ್ಕೊಂಡು ಇದು ಮಾಡೋದು ಅದು ನಮಗೆ ತಪ್ಪಾಗುತ್ತೆ. ಯಾಕಂದರೆ ಈ ಭಾಗದ ಮಣ್ಣಿನ ಮಗ ಅವರು, ಯಾರು BZ ಜಮೀರ್ ಅಣ್ಣ ಅವರು ಭಾಗದ ಮಣ್ಣಿನ ಮಗ, ನಾವು ಅವರ ಅಭಿಮಾನಿಗಳು, ನಮ್ಮ ಈ ಕ್ಷೇತ್ರದ ಮತದಾರರು ನಾವಲ್ಲ. ನಾವು ಅವ್ರಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಏನಕ್ಕೆ ಅಂತ ಹೇಳಿದ್ರೆ, ಅವ್ರು ಏನಾದರೂ ನಮಗೆ ಅವ್ರನ್ನ ನೀವು ಕಡ್ಡಾಯವಾಗಿ ನೀವು TCM ಮಾಡಿದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಇನ್ನೂ ಇವಾಗ ಅಭಿವೃದ್ಧಿ ಆಗಿದೆಯಲ್ಲ, ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಆಗೋದು ನಮಗೆ ಬಯಕೆ ಅಂತ ನಾವು ಬಯಸ್ತಾ ಇದ್ದೀವಿ. ಬಂಧುಗಳೇ, ಜಮೀರನ್ನ ಅವರಿಗೆ ಏನಾದ್ರು ತೊಂದರೆ ಆದರೆ ನಾವು ಯಾವತ್ತೂ ನಾವು ಬಿಟ್ಕೊಡೋದಿಲ್ಲ. ನಮ್ಮ ಜಮೀರನ್ನ TCM ಮಾಡಲೇಬೇಕಂತೇಳಿ ನಾವು ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೀವಿ.